ಗೈಸ್ ಟೈಮ್ ಬಂದು ಬೆಳಿಗ್ಗೆ 7:30 ಆಗಿದೆ. ವೆದರ್ ನೋಡಿದ್ರೆ ಈ ರೇಂಜಿಗಿದೆ, ಸಖತ್ತಾಗಿದೆ. ಎಲ್ಲಿ ನೋಡಿದ್ರು ಮಂಜು ಆ್ಯಂಡ್ ನಾನು ಕಾಣ್ತಾ ಇರೋದೇ ಹೆಚ್ಚು. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಇವತ್ತು ನಾನು ಎಲ್ಲಿಗೆ ಹೊರಟಿದ್ದೀನಿ ಅಂತಂದರೆ ನಿಮ್ಗೆ ಆಲ್ರೆಡಿ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ. ನಾನು ಲೇಕ್ ಡಿಸ್ಟ್ರಿಕ್ಕಿಗೆ ಹೊರಟಿದ್ದೀನಿ. ಸೊ ಆ್ಯಸ್ ಎ ಡೇ ಟ್ರಿಪ್ ಥರ ಹೋಗ್ತಾ ಇರೋದು ನಾನು ಇದು. ಸೊ ಇದು ಹೆಂಗಪ್ಪ ನಾನು ಹೋಗ್ತಾ ಇರೋದು ಅಂತಂದರೆ ಇದು ಇನ್ಸ್ಟಾಗ್ರಾಮಲ್ಲಿ ಒಂದು 2-3 ಪೇಜಸ್ಸು ನನಗೆ ಸಜೆಸ್ಟ್ ಆಯಿತು. ಬಟ್ ಅವ್ರು ಈ ಥರ ಟ್ರಿಪ್ಸ್ನೆಲ್ಲ ಆರ್ಗನೈಸ್ ಮಾಡ್ತಾ ಇರ್ತಾರೆ ಇಲ್ಲೇ ಲೋಕಲಿ ಮತ್ತು ಯುರೋಪ್ ಅಂತ. ಸೊ ಅದರಲ್ಲಿ ನಾನು ಈ ಟ್ರಿಪ್ನ ತೊಗೊಂಡು ಇವತ್ತು ಅವ್ರ ಜೊತೆಗೆ ಹೊರಟಿರೋದು. ಸೊ ಎಲ್ಲನೂ ಸ್ಟ್ರೇಂಜರ್ಸ್ ಇರ್ತಾರೆ ನನ್ನ ಥರನೇ. ಇವಾಗ ನಾನು ಹೆಂಗೆ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅದೇ ಥರ ಅಲ್ಲಿರೋರೆಲ್ಲ ಬರ್ತಾರೋರೆಲ್ಲರೂ ಅದೇ ಥರ ಬುಕ್ ಮಾಡ್ಕೊಂಡು ಬಂದು ಟ್ರಿಪ್ ಮಾಡೋದು ಗೈಸ್. ಸೊ ಆ ಥರ ಇರೋವಂಥ ಒಂದು ಕಾನ್ಸೆಪ್ಟ್ ಇದು. ಸೊ ನಾನು ಇವತ್ತು ಲೇಕ್ ಡಿಸ್ಟ್ರಿಕ್ಟ್ ಹೊರಟಿದ್ದೀನಿ ಆ್ಯಂಡ್ ಅಲ್ಲಿ ಎಲ್ಲನೂ ನೋಡೋಕ್ಕಾಗಲ್ಲ ಅಂತ ಅನಿಸುತ್ತೆ. ಸೊ ಅವರು ಚೂಸ್ ಮಾಡಿರೋಂಥ ಒಂದು ಪ್ಲೇಸಸ್ಗೆ ಹೋಗಿ ಇವತ್ತು ವಿಸಿಟ್ ಮಾಡಿ ಅಲ್ಲಿ ಏನಿದೆ ಏನು ಚೆನ್ನಾಗಿದೆ ಅಂತೆಲ್ಲ ನೋಡ್ಕೊಂಡು ಬರೋವಂಥ ಒಂದು ಟ್ರಿಪ್ ಆಗಿರುತ್ತೆ. ಬಟ್ ವೆದರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಸದ್ಯಕ್ಕೆ ನಾನು ಬರ್ಮಿಂಗ್ಹ್ಯಾಮಲ್ಲಿದ್ದೀನಿ. ಏನಕ್ಕೆ ಬರ್ಮಿಂಗ್ಹ್ಯಾಮ್ ಅಂತಂದರೆ ಇಲ್ಲಿಂದನೇ ಪಿಕಪ್ ಪಾಯಿಂಟ್ ಇರೋವಂಥದ್ದು. ಸೊ ಇಲ್ಲಿಂದ ಪಿಕ್ ಮಾಡಿ ಅಲ್ಲಿ ಲೇಕ್ ಡಿಸ್ಟ್ರಿಕ್ಗೆ ಹೋಗಿ ಅಲ್ಲಿ ಎಲ್ಲ ಪ್ಲೇಸಸ್ನ ನೋಡೋವಂಥದ್ದು ಗೈಸ್. ಸೊ ಬನ್ನಿ ಏನೇನಿರುತ್ತೆ, ಯಾವ್ಯಾವ ಪ್ಲೇಸ್ಗೆ ಹೋಗ್ತೀವಿ ಅಂತ ಎಲ್ಲನೂ ನೋಡೋಣ ಅಂತ ಹೇಳ್ತಾ ಈ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಈಗ ಸದ್ಯಕ್ಕೆ ನಾನು ಎಲ್ಲಿದ್ದೀನಿ ಅಂತಂದರೆ ನನ್ನಿಂದ ಏನು ಟಿ ಕೆ ಮ್ಯಾಕ್ಸ್ ಕಾಣ್ತಾ ಇದೆ, ಇಲ್ಲೇ ನಂದು ಪಿಕಪ್ ಪಾಯಿಂಟ್ ಇರೋದು. ಸೊ ಇಲ್ಲಿಂದನೇ ಹೊರಟಿರೋದು. ಸೊ ಇವಾಗ ನನ್ನ ಜೊತೆ ನಾನು ಹೆಂಗೆ ಸ್ಟ್ರೇಂಜರಾಗಿ ಬಂದಿದ್ದೀನಿ ಅದೇ ಥರ ಇಲ್ಲಿ ಯಾರ್ಯಾರೆಲ್ಲ ಇಲ್ಲಿ ನಿಂತ್ಕೊಂಡಿದ್ದಾರೆ. ಸೊ ಇವರೆಲ್ಲರೂ ಅವರು ಅದೇ ಥರ ಸ್ಟ್ರೇಂಜರ್ಸ್ ಆಗಿ ಬಂದಿರೋದು. ಸೊ ಇದೊಂಥರ ಯಾವತ್ತೂ ಎಕ್ಸ್ಪೀರಿಯೆನ್ಸ್ ಮಾಡ್ತಿರೋಂಥ ಒಂದು ಟ್ರಿಪ್ಪು. ಸೊ ನೋಡೋಣ ಹೆಂಗಿರೋದು. ನೋಡಿ ನಾನು ಟ್ರಾವೆಲ್ ಮಾಡ್ತಾರೋಂಥ ಬಸ್ ಇದೆ. ನಾನು ಆಗಲೇ ಹೇಳ್ದಂಗೆ ಇದೆಲ್ಲ ಒಂಥರ ಸ್ಟ್ರೇಂಜರ್ಸ್ ಆಗಿರೋದ್ರಿಂದ ನೋಡಿ ಎಷ್ಟೊಂದು ಜನ ಇದ್ದಾರೆ ಇಲ್ಲಿ. ಇವರೆಲ್ಲ ಟ್ರಿಪ್ ಮಾಡ್ತಾ ಇದ್ದಾರೆ ನನ್ನ ಥರನೇ. तो हमारी यहाँ से लेक डिस्ट्रिक्ट तक की जर्नी रहेगी 3 आवर्स की, जिसमें हम 30 मिनट्स का ब्रेक लेंगे सर्विसेज पे आफ्टर 45 मिनट्स और आफ्टर 1 आवर. हम जा रहे हैं बाउनिस ऑन विंडोमियर, जहाँ पे लेक डिस्ट्रिक्ट का सबसे बड़ा लेक है. अराउंड 17 किलोमीटर लंबा वो लेक है. तो वहाँ पे आप क्रूज कर सकते हो और एक्सप्लोर कर सकते हो टाउन को. ಮಂಜೆಲ್ಲ ಕರಗಿ ಇವಾಗ ತಾನೇ ಬಿಸಿಲು ಬಂದಿದೆ, ಸಖತ್ತಾಗಿದೆ ವೆದರು. ಈ ಒಂದು ಜರ್ನಿ 3 ಅವರ್ಸ್ ಆಗಿರೋದ್ರಿಂದ ಬರ್ಮಿಂಗ್ಹ್ಯಾಮಿಂದ ಲೇಕ್ ಡಿಸ್ಟ್ರಿಕ್ಕಿಗೆ ಒಂದು ಸೆಂಟರ್ ಪಾಯಿಂಟಲ್ಲಿ ನಮಗೊಂದು ಸ್ಟಾಪ್ ಕೊಟ್ಟಿದ್ದಾರೆ. ಸೊ ಈ ಒಂದು ಪ್ಲೇಸ್ ಬಂದು ಸ್ಟ್ರೋಕ್ ಆನ್ ಟ್ರೆಂಟ್ ಅಂತ ಹಿಂದೆ ಕಾಣ್ತಾ ಇರೋದೇ ನಮ್ಮ ಬಸ್ಸು. ಸೊ ಒಂದು ಕ್ವಿಕ್ಕಾಗಿ ಹೋಗಿ ಏನಾದ್ರೂ ಒಂಚೂರು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಈ ಜರ್ನಿ ನನಗೆ ಕಂಟಿನ್ಯೂ ಮಾಡೋಣ. At least some participation. Okay. क्या था लास्ट वर्ड? डी. डेनमार्क. के. कोलकाता. ए. ಗೈಸ್ ಈಗ ತಾನೇ ನಾನು ಲೇಕ್ ಡಿಸ್ಟ್ರಿಕ್ಕಿಗೆ ಬಂದಿದ್ದೀನಿ. ಸದ್ಯಕ್ಕೆ ನಾನು ಎಲ್ಲಿದ್ದೀನಿ ಅಂತಂದರೆ ವಿಂಡರ್ಮಿಯರ್ ಅನ್ನೋ ಒಂದು ಪ್ಲೇಸಲ್ಲಿದ್ದೀನಿ. ವೆದರ್ ಅಂತೂ ಸಕ್ಕತ್ತಾಗಿದೆ. ನಾನು ಬೆಳಿಗ್ಗೆ ನೀವು ನೋಡಿದರೆ ಎಷ್ಟು ಮಂಜಿತ್ತು, ನಾನು ಹಾಗೆ ಇರುತ್ತೆ ಅಂದ್ಕೊಂಡೆ. ಬಟ್ ಇವಾಗಂತೂ ಸಕ್ಕತ್ತಾಗಿದೆ. ಒಂದು ಕ್ವಿಕ್ ವ್ಯೂ ತೋರಿಸ್ತೀನಿ ನೋಡಿ ಈ ಕಡೆಯಿಂದ. ಸೊ ಅಲ್ಲಿ ಕ್ರೂಸ್ಗೆ ಟಿಕೆಟ್ಸ್ನೆಲ್ಲ ಕೊಡ್ತಾ ಇದ್ದಾರೆ. ನಾನು ಹೋಗಿ ತೊಗೊಬೇಕು ಇವಾಗ. ಬಟ್ ಪಾರ್ಕಿಂಗ್ ಏರಿಯಾ ಅದೆಲ್ಲ ಫುಲ್ಲು ಲೇಕ್. ಸೊ ಇಫ್ ಯು ವಾಂಟ್ ಟು ಟ್ರಾವೆಲ್ ಆಲ್ 3 ಪ್ಲೇಸಸ್, Ambleside, Islands and lakes, which one would you suggest? Ambleside or the Ambleside one, because if you get off there you could have a couple of hours, you've got plenty of time. Yeah, you'll be able to see a couple of the islands as well. Okay, that's fine. I'm actually doing a vlog. Okay, yeah, there you go. Thank you. Finally ನಾವು ಟಿಕೆಟ್ಸ್ನ ತೊಗೊಂಡು ವಿ ಆರ್ ಗೋಯಿಂಗ್ ಟುವರ್ಡ್ಸ್ ದಿ ಕ್ರೂಸ್. ಸೊ ನನ್ನ ಜೊತೆಗೆ ನನಗೊಬ್ಬರು ಫ್ರೆಂಡ್ ಆದರು ಇಲ್ಲಿ. ಹಿಸ್ ನೇಮ್ ಈಸ್ ಗೋವಿಂದರ್ ಆ್ಯಂಡ್ ಹಿ ಈಸ್ ಫ್ರಮ್ ರಾಜಸ್ಥಾನ್. ಸೊ ನಾನು ಹೆಂಗೆ ಸ್ಟ್ರೇಂಜರಾಗಿ ಒಬ್ಬನೇ ಬಂದಿದ್ದೀನಿ ಅದೇ ಥರ ಇವರು ಸಿಂಗಲಾಗಿ ಒಬ್ಬರೇ ಬಂದಿದ್ದಾರೆ. ಸೊ ವಿ ಆರ್ ಇಬ್ಬರೂ ಈಗ ಫ್ರೆಂಡ್ಸ್ ಆಗಿಲ್ಲಿ ಇಬ್ಬರೂ ಹೊರಟಿದ್ದೀವಿ ಕ್ರೂಸ್ಗೆ. ಸೊ ದಿಸ್ ಈಸ್ ಅವರ್ ಕ್ರೂಸ್ ಆ್ಯಂಡ್ ದಿಸ್ ಈಸ್ ದಿ ವಿಂಡಮಿಯರ್ ಲೇಕ್ ಸೈಡ್. ಸೊ ಇಲ್ಲಿ ಫುಲ್ಲು ಒಂದು ದೊಡ್ಡ ಲೇಕ್ ಇದೆ. ಇದು ನ್ಯಾಚುರಲ್ ಲೇಕು UK ಅಲ್ಲಿ. ಸೊ ಆ ಲೇಕನ್ನೆಲ್ಲ ನೋಡಿಕೊಂಡು ಐಲ್ಯಾಂಡ್ಸ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿಕೊಂಡು Ambleside ಅಂತ ಒಂದು ವಿಲೇಜ್ ಇದೆ. ಸೊ ಅಲ್ಲಿಗೆ ಹೋಗಿ ಅಲ್ಲಿರೋ ಟೌನು ನೋಡಿಕೊಂಡು ನಾವು ಹೋಗ್ತಾರೆ. ಕ್ರೂಸ್ ಬಂದು ಇದೆ, ಸಖತ್ ದೊಡ್ಡದಾಗಿದೆ. ಇನ್ ಕೇಸ್ ಇರೋದು ಅಲ್ಲಿರೋದು ಸೀಟ್ ಸಿಕ್ಕಿದ್ರೆ ಮಾತ್ರ ಅಲ್ಟಿಮೇಟ್ ವ್ಯೂ ಇರುತ್ತೆ. ಸೊ ನೋಡೋಣ ಸಿಗುತ್ತಾ ಇಲ್ವಾ ಅಂತ. ಥ್ಯಾಂಕ್ ಯು. ಟಿಕೆಟ್ನ ಇದು ಮಾಡಿಸ್ಕೊಂಡು ಈಗ ಹೊರಟಿದ್ದೀವಿ ಒಳಗಡೆ. ಸಖತ್ ದೊಡ್ಡದಾಗಿದೆ ಗುರು. ಬನ್ನಿ ಇವಾಗ ಕ್ರೂಸ್ ಒಳಗಡೆ ಹೆಂಗಿದೆ ಅಂತ ನೋಡೋಣ. ಸೊ ಈಗ ಟಾಪ್ ಫ್ಲೋರ್ಗೆ ಹೋಗಿ ಹೊರಟಿದ್ದೀನಿ. ವಾವ್, ಏನು ಸಖತ್ತಾಗಿದೆ ನೋಡಿ ಗೈಸ್ ಒಳಗಡೆ ಕೂತ್ಕೊಳ್ಳೋದಕ್ಕೆ. ಸಕ್ಕತ್ತಾಗಿದೆ ಅಲ್ಲ.
ನಾನು ಆ್ಯಕ್ಚುಲಿ ಅಲ್ಲಿ ನಾನು ಹೇಳಿದ್ನಲ್ಲ ಅವಾಗಲೇ ಅಲ್ಲಿಗೆ ಹೋಗೋಣ ಅಂತ ನೋಡಿದೆ, ಬಟ್ ಎಲ್ಲಿ ನೋಡಿದ್ರು ಫುಲ್ ಆಗೋಗಿದೆ, ಎಲ್ಲೂ ಇಲ್ಲ. ಸೊ ನಾನು ಹೇಳಿದ್ನಲ್ಲ ಇಲ್ಲೇ ಬರಬೇಕು ಅಂತ, ಅಲ್ಲಿಗೆ ಬಂದಿದ್ದೀನಿ, ಬಟ್ ಫುಲ್ಲು ಸೀಟ್ಸ್ ಎಲ್ಲನೂ ಫಿಲ್ ಆಗೋಗಿದೆ ಇಲ್ಲಿ. ಬಟ್ ವ್ಯೂ ಮಾತ್ರ ಸಕ್ಕತ್ತಾಗಿದೆ ಇಲ್ಲಿ. ಅಲ್ಲಿ ಕೆಳಗಡೆ ಇರೋದು ಗ್ರೌಂಡ್ ಫ್ಲೋರ್ ಅಂದ್ಕೊಳ್ಳಿ, ನಾವಿರೋದು ಫಸ್ಟ್ ಫ್ಲೋರು. ಏನಿದೆ ಅಲ್ಲ ವ್ಯೂ ಮಾತ್ರ. ಫೈನಲಿ ಕ್ರೂಸ್ ಹೊರಟಿದೆ, ತೋರಿಸ್ತೀನಿ ನೋಡಿ ಹೆಂಗೆ ಹೊರಟಿದೆ ಅಂತ. ಇಲ್ಲೊಂದು ಪಾಯಿಂಟಲ್ಲಿ ಸ್ಟಾಪ್ ಮಾಡಿದ್ದಾರೆ, ಇದೇ ಪಾಯಿಂಟು. ಏನು ಅರ್ಥನೇ ಆಗ್ತಲ್ವಲ್ಲ, ಏನಾದರೂ ಕೇಳಬೇಕಿಲ್ಲಿ. That way, no. Ambleside's where we're stopping next. ಓಕೆ. ವಾಟ್ ಇಸ್ ದಿಸ್ ಸ್ಟಾಪ್? Rock Hole. ಓಕೆ. ಈಗ ನಾವು ಆಂಬಲ್ ಸೈಡ್ ಅನ್ನೋ ಒಂದು ವಿಲೇಜ್ ಪಾಯಿಂಟ್ ಹತ್ರ ಇಳ್ಕೊಂಡು, ಇಸ್ ಇಟ್ ಅ ವಿಲೇಜ್ ಆರ್ ಇಟ್ಸ್ ಅ ವಿಲೇಜ್ ರೈಟ್? ಸೊ ಆಂಬಲ್ ಸೈಡ್ ಅನ್ನೋ ಒಂದು ವಿಲೇಜಲ್ಲಿ ಇಳ್ಕೊಂಡು ವಿ ಆರ್ ಗೋಯಿಂಗ್ ಟು ಎಕ್ಸ್ಪ್ಲೋರ್ ದಟ್ ಸಿಟಿ. ಹೆಂಗಿದೆ ಅಂತ ನೋಡೋಣ ವಿಲೇಜ್ನೀಗ. ನಮ್ಮ ಹಿಂದೆ ಕಾಣ್ತಾ ಇರೋದೇ ನಮ್ಮ ಕ್ರೂಸು, ಬಟ್ ಈ ವ್ಯೂ ನೋಡಿ ಹೆಂಗಿದೆ ಅಂತ. ಅಲ್ಲೊಂದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇದೆ, ಸೈಕಾಗಿದೆ ಮಾತ್ರ ನೋಡೋದಕ್ಕೆ. ವಾವ್, ಬನ್ನಿ ಈಗ ವಿಲೇಜ್ ನೋಡೋಣ. ಈ ಬಿಸಿಲಿಗೆ ಒಂದು ಬಿಯರ್ ಇದ್ದರೆ ಹೆಂಗಿರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ, ಬಟ್ ಟೈಮ್ ಇಲ್ಲ. ಬಟ್ ಡೆಫಿನೆಟ್ಲಿ ಐ ವಿಲ್ ಹ್ಯಾವ್ ಅ ಬಿಯರ್. ಈಗ ಟೈಮ್ ಬಂದು 1:45. ಸೊ 1:45ಇಂದ 3 o'clockವರೆಗೂ ಇಲ್ಲಿ ಇರೋಣ ಅಂತ ಪ್ಲ್ಯಾನ್ ಇದೆ. ಐ ಮೀನ್ ಇಲ್ಲಿರೋ ಸಿಟಿನ ವಿಲೇಜ್ನ ನೋಡೋಣ ಅಂತ. ಅದಾದಮೇಲೆ ವಿ ಆರ್ ಹೆಡಿಂಗ್ ಬ್ಯಾಕ್ ಟು ವಿಂಡರ್ಮಿಯರ್ ಅಗೇನ್. ಸೊ ನಾವು ಸ್ಟಾರ್ಟಿಂಗ್ ಪಾಯಿಂಟ್ ಬಂದ್ರೆ ಅಲ್ಲಿಗೆ ಹೋಗಿ ಅಲ್ಲಿಂದ ವಿಂಡರ್ಮಿಯರ್ ಅನ್ನೋ ಒಂದು ಟೌನನ್ನು ಅಲ್ಲೂ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಲೆಟ್ಸ್ ಸಿ ಹೆಂಗಾಗುತ್ತೆ ಪ್ಲ್ಯಾನು ಅಂತ. ಬಟ್ ಖುಷಿ ಏನು ಅಂತಂದರೆ ಈ UK ಈ ಜಾಕೆಟ್ ಇಲ್ದಿರೋ ಓಡಾಡೋ ಫ್ರೀಡಮ್ಮೇ ಒಂಥರ ಖುಷಿ ಗುರು, ಸೀರಿಯಸ್ಲಿ ಹೇಳ್ತೀನಿ. ಇಷ್ಟು ದಿವಸ ಈ ಜಾಕೆಟ್ ಹಾಕ್ಕೊಂಡು ಓಡಾಡಿ ಒಂಥರ ಬೇಜಾರಾಗೋಗಿತ್ತು. ಬಟ್ ಇವಾಗ ಫ್ರೀಯಾಗಿ ಟೀ ಶರ್ಟ್ ಹಾಕ್ಕೊಂಡು ಜಾಕೆಟ್ನ ಬಿಚ್ಬಿಟ್ಟು ಓಡಾಡೋದೇ ಒಂಥರ ಖುಷಿ. ವಾವ್, ಇಲ್ಲೊಬ್ರು ಎಷ್ಟು ಚೆನ್ನಾಗಿ ಅದಕ್ಕೆ ಫೀಡ್ ಮಾಡ್ತಾ ಇದ್ದಾರೆ ನೋಡಿ. ಎವ್ರಿಥಿಂಗ್ ಇಸ್ ಡನ್. ಐ ಥಾಟ್ ಐ ಕ್ಯಾನ್ ಟೇಕ್ ಸಮಥಿಂಗ್ ಆ್ಯಂಡ್ ಐ ಆಮ್ ಗೋನಾ ಫೀಡ್ ಸಮ್. You can still try, put your hand out. ಗುರು ಕೈ ಹೆಂಗೆ ಕಚ್ಚುತ್ತೆ ನೋಡೋಣ. Hold it flat, they'll think you've got food. Hold it this one. Let me try. I think is it recording? Let me see. Is it recording? Yeah, it's recording. ಕೈ I don't have anything in my hand. ಬಟ್ ಆದರೂ ಕೈ ಹೆಂಗೆ ಕಚ್ಚುತ್ತೆ ನೋಡಿ. ಸರೇ ಕಚ್ಚುತ್ತೆ ಗುರು ಕೈ ಮಾತ್ರ. 1 minute 37 seconds later. ಪ್ರಾಬ್ಲಮ್ ಏನಂತಂದರೆ ನಾನೇ ಕ್ಯಾಮ್ರಾ ಹಿಡ್ಕೊಂಡು ನಾನೇ ಕ್ಯಾಮ್ರಾಮ್ಯಾನಾಗಿ ಹೋಗಿದ್ದೀನಿ ಇನ್ನೊಬ್ಬರಿಗೆ. ಇಲ್ಲಿ ಟ್ರಿಪ್ ಅಂದರೆ ಇದೇ ಥರ. ಓಕೆ ಯು ಸೇ ಸ್ಟಾರ್ಟ್ ಆ್ಯಂಡ್ ದೆನ್ ಐಲ್ ಸ್ಟಾರ್ಟ್ ಟು ವಿಡಿಯೋ. ಓಕೆ 3, 2, 1 ಸ್ಟಾರ್ಟ್. 6.5 hours later. ಓಕೆ, Thank you so much. ನೋ ಪ್ರಾಬ್ಲಮ್. ಇಲ್ಲಿ ನಾನು ಕ್ಯಾಮ್ರಾ ಹಿಡ್ಕೊಂಡು ನಾನೇ ಬೇರೆಯವ್ರ ಕ್ಯಾಮ್ರಾಮ್ಯಾನ್ ಆಗೋಗಿದ್ದೀನಿ. ಸದ್ಯಕ್ಕೆ ನಾನು ಆಂಬಲ್ ಸೈಡಲ್ಲಿರೋ ಒಂದು ಸ್ಮಾಲ್ ಪಾರ್ಕಿಗೆ ಬಂದಿದ್ದೀನಿ. ಈ ಪಾರ್ಕ್ ಹೆಸರು ಬಂದು ಬೋರಾನ್ಸ್ ಪಾರ್ಕ್. ಚಿಕ್ಕದಾಗಿದೆ ಆದರೂ ಚೆನ್ನಾಗಿದೆ. ಆರಾಮಾಗಿ ಬಂದು ಒಂದು 1 ಕಿಲೋಮೀಟರ್ ಅಷ್ಟು ವಾಕ್ ಮಾಡೋಷ್ಟು ಡಿಸ್ಟೆನ್ಸ್ ಇದೆ. ಸೊ ಅದರ ಜೊತೆಗೆ ನಾನು ಫಸ್ಟ್ ಆಗಲೇ ಬರ್ತಾ ಹೇಳ್ದಂಗೆ ಈ ವಿಂಡರ್ಮಿಯರ್ ಅನ್ನೋ ಏನಿದೆ ಲೇಕ್ ಡಿಸ್ಟ್ರಿಕ್ಟಲ್ಲಿ ಈ ಒಂದು ಪ್ಲೇಸು ಇಂಗ್ಲೆಂಡಲ್ಲಿ. ಸೊ ದಿಸ್ ಈಸ್ ದಿ ನ್ಯಾಚುರಲ್ ಲಾರ್ಜೆಸ್ಟ್ ಲೇಕ್ ಇನ್ ಇಂಗ್ಲೆಂಡ್. ಸೊ ಇದ್ರ ಸುತ್ತಮುತ್ತ ಸುಮಾರಷ್ಟು ಐಲ್ಯಾಂಡ್ಸ್ ಕೂಡ ಇದ್ದಾವೆ.
ಸೊ ಅದರಲ್ಲಿ ಕೆಲವೊಂದು ಐಲ್ಯಾಂಡ್ಸು ಪ್ರೈವೇಟ್ ಆಗಿದ್ದಾವೆ, ಕೆಲವೊಂದು ಎಲ್ಲನೂ ಐ ಮೀನ್ ಪಬ್ಲಿಕ್ ಆ್ಯಕ್ಸಸ್ ಇರೋವಂಥ ಒಂದು ಐಲ್ಯಾಂಡ್ಸು. ಬಟ್ ಏನು ಹೇಳಿ, ಸಕ್ಕದಾಗಿದೆ ಇದೊಂದು ಪ್ಲೇಸ್ ಮಾತ್ರ, ಲೇಕ್ ಡಿಸ್ಟ್ರಿಕ್ಕು. ಜಸ್ಟ್ ಡೇ ಟ್ರಿಪ್ ಆಗಿರೋದ್ರಿಂದ ಜಾಸ್ತಿ ಪ್ಲೇಸಸ್ನ ಕವರ್ ಮಾಡೋದಕ್ಕಾಗಲ್ಲ. ಎಷ್ಟು ಪ್ಲೇಸಸ್ ಆಗುತ್ತೆ ಅಷ್ಟು ಪ್ಲೇಸಸ್ನ ನೋಡಿಕೊಂಡು ಒಂದು ದಿವಸಲ್ಲಿ ಮುಗಿಸ್ಕೊಂಡು ಹೋಗೋದು. ಇದು ವಿಂಡರ್ ಮಿಯರ್ ಅಂತ ಒಂದು ಲೇಕು ಆಯಿತಾ, ಇಂಗ್ಲೆಂಡಲ್ಲಿ. ಅವೆಲ್ಲ ಪ್ರೈವೇಟ್ ಸ್ಮಾಲ್ ಶಿಪ್ ಬೋಟ್ಸ್ ಅವೆಲ್ಲನೂ. ನಾವು ಬಂದಿರೋ ದೊಡ್ಡ ಕ್ರೂಸಲ್ಲಿ ಇದನ್ನ ನೋಡಿಕೊಂಡು ಇವತ್ತೊಂದು ಡೇ ಟ್ರಿಪ್ ಥರ ಮಾಡ್ಕೊಂಡು ಹೋಗೋಣ ಅಂತ ಬಂದಿರೋ. ಬಾಯ್ ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಮನೆಗೆ ಒಂದು ವೀಡಿಯೋ ಕಾಲು. ಸದ್ಯ ಅವರಂತೂ ಇಲ್ಲಿಗೆ ಬಂದಿಲ್ಲ, ನಾನಾದರೂ ಬಂದಿದ್ದೀನಿ. ಅವ್ರಿಗೊಂದ್ಸರಿ ಫೋನ್ ಮಾಡಿ ನೋಡಿ ನಾನು ಇಲ್ಲಿ ಬಂದಿದ್ದೀನಿ ಅಂತ ತೋರಿಸಿ ಅವ್ರ ಹತ್ರ ಒಂಚೂರು ಮಾತಾಡಿ ಏನೋ ಅದೊಂಥರ ಖುಷಿ, ಮನೆಗೆ ಫೋನ್ ಮಾಡಿ ಇಂಥ ಕಡೆ ಬಂದಿದ್ದೀನಿ ಅಂತ ಹೇಳೋದಕ್ಕೆ. ಸೊ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಯಾಕಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಇನ್ನೊಂದು ಏನು ನಾನು ಗಮನಿಸಿದೆ ಅಂತಂದರೆ, ಇಲ್ಲಿ ನಾನು ಇಷ್ಟು ದಿವಸ ಏನು ಬರ್ಮಿಂಗ್ಹ್ಯಾಮ್ ಆಗಲಿ ಈ ಥರ ಲಂಡನ್ನು ಕೇಂಬ್ರಿಡ್ಜ್ ಈ ಕಡೆ ಸುತ್ತಾಡಿದ್ದೀನಿ, ಅಲ್ಲೆಲ್ಲ ಫುಲ್ಲು ಸಿಕ್ಕಾಪಟ್ಟೆ ಜನ. ಬಟ್ ಈ ಥರ ಕಂಟ್ರಿ ಸೈಡ್ಗೆಲ್ಲ ಬಂದಾಗ ಜನನೇ ಇಲ್ಲ ಇಲ್ಲಿ, ಬಟ್ ಪೀಸ್ಫುಲ್ಲಾಗಿದೆ. ಸೀರಿಯಸ್ಲಿ ಹೇಳ್ತಾ ಇದ್ದೀನಿ. ಇದ್ರೆ ಇಂಥ ಜಾಗದಲ್ಲಿ ಬಂದಿರಬೇಕು, ಅಂದರೆ ಈ ಥರ ಜಾಗದಲ್ಲಿ. ನಾಟ್ ಓನ್ಲಿ ನಾನು ಇಂಗ್ಲೆಂಡ್ ಅಂತಲೇ ಹೇಳ್ತಲ್ಲ, ನಮ್ಮ ಕರ್ನಾಟಕದಲ್ಲಾಗಲಿ ಇಲ್ಲ ಬೇರೆ ಎಲ್ಲಾದರೂ ಆಗಿರ್ಬೋದು, ವಿ ಶುಡ್ ಬಿ ಅಟ್ಲೀಸ್ಟ್ ಸಮ್ ಟೈಮ್ ಈ ಥರ ಒಂದು ಪ್ಲೇಸ್ಗೆ ಬಂದು ಒಂದು 2-3 ತಿಂಗಳಿದ್ದು ಆರಾಮಾಗಿ ಹೋಗಬೇಕು. ಇವ್ರು ಯಾಕೋ ನಾನು ಬಿಡೋಂಗಿಲ್ಲ ಗುರು, ಈ ಕಪಲ್ಸ್ ಇಲ್ಲಿ ಫೋಟೋ ವಿಡಿಯೋ ಅಂತ. ಎನಿ ಪೋಸ್, ಎನಿ ಆ್ಯಕ್ಷನ್ಸ್? ಅಲ್ಲೆಲ್ಲೆಲ್ಲೆಲ್ಲೆ. ಓಕೆ, ಯು ಗೈಸ್ ಲುಕ್ ದಟ್ ಸೈಡ್, ಓಕೆ? And then I'll tell you, when you guys look towards camera, I'll take a video. Okay, look towards camera. Let's listen what they're saying. God bless you. God give you a beautiful girlfriend. I hope next time you visit this place with your girlfriend, and God bless you. Yeah. And happy married life in future. Okay. Because we don't know when we meet Yeah, next time. next time. So share and comment this but video. when you have a and, girlfriend, Yeah. you come this place with And of her. course. and Okay. got a beautiful wife. And share and comment this video. Okay. Thank you so much. Thank you. Thank you. Thank you. ಏನೋ ಅಷ್ಟು ಫೋಟೋ ತೆಗ್ದಿದ್ದಕ್ಕೆ ಒಳ್ಳೆ ವಿಶ್ ಮಾಡಿದರು ನನಗೆ. ನೋಡೋಣ ನೆಕ್ಸ್ಟ್ ಟೈಮು ಏನಾದರೂ ಕರ್ಕೊಂಡು ಇಲ್ಲಿಗೆ ಬಂದು ಒಂದು ಒಳ್ಳೆ ಪಿಕ್ಚರ್ಸ್ ತೆಗೆಸ್ಕೊಳ್ಳೋಣ. ನನ್ನ ಮೇಲೆ ಆಣೆ ಇಟ್ಟು ಆಂಬಲ್ ಸೈಡಲ್ಲಿರೋವಂಥ ಒಂದು ವಿಲೇಜ್ನ ನಾವು ನೋಡ್ಕೊಂಡು ಈಗ ಮತ್ತೆ ವಾಪಸ್ ಬೋನಸ್ ಹೊರಟಿದ್ದೀವಿ. ಅಂತಂದರೆ ವಿಂಡರ್ ಮಿಯರ್ ನಾವು ಫಸ್ಟ್ ಬಂದಲ್ಲ ಅದೇ ಪಾಯಿಂಟ್ ಹತ್ರ ಹೊರಟಿದ್ದೀವಿ. ಸೊ ಸದ್ಯಕ್ಕೆ ನಮ್ಮ ಬೋಟ್ ನೋಡಿ ಈ ಥರ ಇದೆ. ಬರೋವಾಗ ದೊಡ್ಡದಾಗಿತ್ತು, ಈಗ ಹೋಗ್ತಾ ಚಿಕ್ಕದಾಗಿದೆ. ಒಂದು ವ್ಯೂ. ಆಂಬಲ್ ಸೈಡ್ ವಿಲೇಜಿಂದ ನಾವು ಫೈನಲಿ ವಿಂಡರ್ ಮಿಯರ್ ಬೆಳಿಗ್ಗೆ ಎಲ್ಲಿ ಸ್ಟಾರ್ಟ್ ಮಾಡಿದ್ವಿ ಅದೇ ಪಾಯಿಂಟಿಗೆ ಬಂದಿದ್ದೀವಿ. ಸೊ ಇಲ್ಲಿ ಐಸ್ ಕ್ರೀಮ್ ಫೇಮಸ್ ಅಂತ ಗೊತ್ತಾಯಿತು, ಅದಕ್ಕೆ ಒಂದು ಐಸ್ ಕ್ರೀಮ್ ತೊಗೊಂಡು ವಿಂಡರ್ ಮಿಯರ್ ಟೌನನ್ನು ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೊರಟಿದ್ದೀನಿ. ನಾನೊಂದು ರೋಡಿಗೆ ಬಂದಿದ್ದೀನಿ. ಈ ರೋಡ್ ಹೆಂಗಿದೆ ಅಂತಂದರೆ ಒಳ್ಳೆ 90s, 40s, 90s, 100s ಹೆಂಗಿರುತ್ತೆ ಅದೇ ಥರ ಇದೆ. ಸೀರಿಯಸ್ಲಿ ಸಕ್ಕತ್ತಾಗಿದೆ. ಸೀರಿಯಸ್ಲಿ ನಾನು ಹೇಳಿದ್ದಲ್ಲ ಆವಾಗಲೇ, ಇಲ್ಲಿ ಕಟ್ಟಿರೋವಂಥ ಒಂದು ಮನೆಗಳೆಲ್ಲನೂ ಸ್ಟೋನಲ್ಲಿ ಕಟ್ಟಿದ್ದಾರೆ ಆವಾಗಿನ ಕಾಲದಲ್ಲಿ ಅಂತ. ಅದನ್ನೊಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ನಮ್ಮ ಕಡೆ ಎಲ್ಲ ಇದೇ ಥರ ಒಂದು ಡಿಸೈನ ಟೈಲ್ಸಲ್ಲಿ ಮಾಡ್ತಾರೆ, ಬಟ್ ಇಲ್ಲಿ ರಿಯಲ್ ಆಗಿ ಸ್ಟೋನಲ್ಲೇ ಕಟ್ಟಿದ್ದಾರೆ. ವಾವ್. ಇದಾಗಿತ್ತು ಇವತ್ತಿನ ಈ ಒಂದು ಲೇಕ್ ಡಿಸ್ಟ್ರಿಕ್ಟ್ನ ಒಂದು ಡೇ ಟ್ರಿಪ್ಪು. ಸೊ ಇಟ್ ವಾಸ್ ಬ್ಯೂಟಿಫುಲ್ ಜರ್ನಿ ಸಿನ್ಸ್ ಫ್ರಮ್ ಮಾರ್ನಿಂಗ್. ನೀವು ಬೆಳಿಗ್ಗೆ ಬರ್ಮಿಂಗ್ಹ್ಯಾಮನ್ನು ನೋಡಿದಾಗ ಇದ್ದಂಥ ವೆದರ್ಗೂ ನಾನಿವಾಗ ನಿಮ್ಮ ಹತ್ರ ಮಾತಾಡ್ತಾ ಇರೋ ವೆದರ್ಗೂ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ ಇಲ್ಲಿ. ಆ್ಯಂಡ್ ಇಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ದಟ್ ನಾನು ಇಲ್ಲಿಗೆ ಬಂದಿದ್ದಾಗಿರ್ಬೋದು, ಈ ವಿಂಡರ್ ಮಿಯರಿಂದ ಕ್ರೂಸ್ ತೊಗೊಂಡು ಆ್ಯಂಬಲ್ ಸೈಡ್ ಹೋದಂಥ ಒಂದು ಜರ್ನಿ. ಆ್ಯಂಡ್ ಅಲ್ಲಿಂದ ಆ್ಯಂಬಲ್ ಸೈಡ್ ವಿಲೇಜನ್ನ ನೋಡಿ, ಅಲ್ಲಿ ಸುತ್ತಮುತ್ತ ಇರೋವಂಥ ಒಂದು ಲೇಕ್ಸ್ನ ನೋಡಿ, ಮನೇಲಿ ಜೊತೆಲಿ ವೀಡಿಯೋ ಕಾಲ್ ಮಾತಾಡಿದ್ದು ಇನ್ನೂ ಖುಷಿ ಆಯಿತು. ಸೊ ಅದ್ರ ಜೊತೆಗೆ ಮತ್ತೆ ವಿಂಡರ್ ಮಿಯರ್ಗೆ ವಾಪಸ್ ಬಂದು ಇಲ್ಲೊಂದು ಐಸ್ ಕ್ರೀಮ್ನ ತಿಂದು ಇಲ್ಲಿರೋವಂಥ ಒಂದಷ್ಟು ಪ್ಲೇಸಸ್ನ ನೋಡಿ ಎಷ್ಟಾಗುತ್ತೋ ಒಂದು ದಿನದಲ್ಲಿ ಅಷ್ಟನ್ನ ನಾನು
ಕವರ್ ಮಾಡಿದ್ದೀನಿ. ಹೋಪ್ಫುಲಿ ನಿಮ್ಗೆಲ್ಲರೂ ನನ್ನ ಜೊತೆಲಿ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಇನ್ನೇನಿಲ್ಲ ಈ ವ್ಲಾಗಲ್ಲಿ ಹೇಳೋದಕ್ಕೆ, ಯಾವತ್ತೂ ನಗ್ನಾಗ್ತಾನೆ ಇರಿ ಅಂತ ಹೇಳ್ತೀನಿ. ಆ್ಯಂಡ್ ನನ್ನ ಚಾನಲ್ಗಿನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗನ್ನು ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿಂದ ನೆಕ್ಸ್ಟ್ ನಾವು ಬಸ್ ತೊಗೊಂಡು ಬರ್ಮಿಂಗ್ ಹ್ಯಾಮ್ ಹೋಗಿ ಅಲ್ಲಿಂದ ಮತ್ತೆ ನಾನು ಮನೆಗೆ ಹೋಗಬೇಕು. ಸೊ ಸಿ ಇನ್ ದಿ ನೆಕ್ಸ್ಟ್ ವ್ಲಾಗ್. ಅಲ್ಲಿವರೆಗೂ ನಗ್ತಾ ಇರಿ ಅಂತ ಹೇಳ್ತಾ ಬಾಯ್ ಗೈಸ್.